ಹಲೋ ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಕ್ಲಾಸ್. ನಮ್ಮ ಜೊತೆ ಪರೀಕ್ಷೆ ಚಾನೆಲ್ ಅಲ್ಲಿ ಇವತ್ತಿನ ಕ್ಲಾಸಲ್ಲಿ ಮಕ್ಕಳೇ ನಾವು ಒಂದು ಹೊಸ ಪೊಯಿಟ್ರಿನ ಸ್ಟಾರ್ಟ್ ಮಾಡ್ತೀವಿ. ಅದರ ಮುಂಚೆ ಪರೀಕ್ಷೆ ಚಾನೆಲ್ ಅಂದ್ರೆ ಏನು? ಪರೀಕ್ಷೆ ಚಾನೆಲ್ ಅಲ್ಲಿ ನಿಮಗೆ ಬೇಕಿರುವಂತಹ ಪ್ರತಿ ಒಂದು ಸಬ್ಜೆಕ್ಟಿನ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ. ಅದ್ರ ಜೊತೆಗೆ ಈಸಿ ಟು ಸ್ಟಡಿ ನೋಟ್ಸ್ ಹಾಗೂ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನ ಕೂಡ ನಾವು ಸಾಲ್ವ್ ಮಾಡಿ ನೀಡ್ತೇವೆ. ಎಷ್ಟು ಭರ್ಜರಿ ಅಲ್ಲ ನಿಮ್ಗೆ ಇದೆಲ್ಲ ಸಿಕ್ಕಿದ್ರೆ. ಸೊ ಖಂಡಿತ ಇವಾಗ ಸ್ಟಾರ್ಟ್ ಮಾಡೋಣ. ಅದರ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಬೇರೆ ಎಲ್ಲ ಸಬ್ಜೆಕ್ಟ್ಸ್ಗೂ ಹೋಗಿ ರೆಫರ್ ಮಾಡಿ. ಬಿಕಾಸ್ ನನಗೆ ಗೊತ್ತು 100% ಹೇಳ್ತೀನಿ, ನಿಮಗೆ ಡಿಸಪಾಯಿಂಟ್ಮೆಂಟ್ ಅಂತೂ ಆಗದೇ ಇಲ್ಲ. ಸೊ ನಡೀರಿ ಇವಾಗ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ಪದ್ಯ ಏನು? ಇವತ್ತಿನ ಪದ್ಯ ಇರೋದು ಐ ಆಮ್ ದ ಲ್ಯಾಂಡ್. ಇದು ನಮ್ಮ ಭೂತಾಯಿನೇ ತಲೆಯಲ್ಲಿಟ್ಕೊಂಡು ಅವರ ಒಂದು ಪರ್ಸ್ಪೆಕ್ಟಿವ್ ನ ಮುಂದೆ ಹಾಕ್ತಾ ಇದ್ದಾರೆ. ಯಾರು? ನಮ್ಮ ಒಬ್ರು ಪೊಯೆಟ್ರು ಮರೀನಾ ದೆ ಬೆಲಗಂತ. ಆಯ್ತಾ? ಸೊ ಇವ್ರೇನಿದ್ದಾರೆ, ಇವರು ತಮ್ಮ ಒಂದು ಪರ್ಸ್ಪೆಕ್ಟಿವ್ ನ ಹಾಕ್ತಾ ಇದ್ದಾರೆ ಮುಂದೆ. ಅಂಡ್ ಅದರಿಂದ ಏನಾಗ್ತಿದೆ, ಈ ಲ್ಯಾಂಡ್ಗೆ ಏನ್ ಅನ್ಸುತ್ತೆ ಅದನ್ನ ಕೂಡ ನಾವು ಹೇಳ್ಬೋದು. ಸೊ ನಡೀರಿ ಮಕ್ಕಳೇ, ಇವಾಗ ಮುಂದೆ ನೋಡೋಣ. ತಡ ಮಾಡ್ದೇರೆ ಯಾವ್ದ್ರ ಬಗ್ಗೆ ಈ ಒಂದು ಪೊಯಿಟ್ರಿ ಅಂತ ನೋಡೋಣ. ಸೊ ಈ ಒಂದು ಪದ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ನಮ್ಮ ಪೊಯೆಟ್ ಅವರು? ನಮ್ಮ ಭೂತಾಯಿ ಏನಿದೆ ಅದು ನಮ್ಮ ಕಡೆ ಸಾಕಷ್ಟು ತಾಳ್ಮೆಯನ್ನ ತೋರಿಸ್ತಿದೆ. ಅದರ ಜೊತೆಗೆ ಸ್ಥಿತಿ ಸ್ಥಾಪಕತ್ವ ಅಂದ್ರೆ ನಮ್ಮ ರೆಸಿಲಿಯನ್ಸ್ ನ ಕೂಡ ತೋರಿಸುತ್ತೆ. ನಾವು ಅಷ್ಟೊಂದು ಮಾಡ್ತೀವಿ ಈ ಭೂತಾಯಿಗೆ, ಅಷ್ಟು ನೆಗೆಟಿವ್ ಆಗಿ ಟ್ರೀಟ್ ಮಾಡ್ತೀವಿ, ಅದ್ರ ಬಗ್ಗೆ ಯೋಚಿಸಲ್ಲ. ಅದರಿಂದ ಭೂತಾಯಿಗೆ ಎಷ್ಟು ಒಂದು ರೀತಿಯಾದ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತಿದೆ ಅಲ್ವಾ, ಅದನ್ನ ಅದು ತಡೀತಿದೆ, ಸ್ಥಿತಿ ಸ್ಥಾಪಕತ್ವವನ್ನ ತೋರಿಸ್ತಿದೆ. ಸೊ ಇದೇ ಈ ಒಂದು ಪದ್ಯದ ಒಂದು ಪುಟ್ಟ ಲೈನ್ ಅಲ್ಲಿ ನಾನು ಹೇಳ್ಬೇಕು ಅಂದ್ರೆ ಇದರ ಸಮ್ಮರಿ. ಬಟ್ ಇವಾಗ ನಾವು ಎಕ್ಸ್ಪ್ಲನೇಷನ್ ನೋಡೋಣ. ಐ ಆಮ್ ದ ಲ್ಯಾಂಡ್, ನಾನೇ ಭೂತಾಯಿ. ಇದೇನೋ ಒಂದು ಲ್ಯಾಂಡ್, ಅದರ ಪರ್ಸ್ಪೆಕ್ಟಿವ್ ನ ಹೇಳ್ತಾ ಇದೆ. ಅರ್ಥ ಆಯ್ತಾ? ಸೊ ಒಂದು ರೀತಿಯಾದ ಕಂಪ್ಲೀಟ್ ಪರ್ಸಾನಿಫಿಕೇಶನ್ ಈ ಒಂದು ಪದ್ಯ ಅಂತ ನಾವು ಹೇಳ್ಬೋದು. ಐ ವೇಟ್ ಅನ್ನೋದೇನಿದೆ ಮಕ್ಕಳೇ, ಇಲ್ಲಿ ಏನ್ ಹೇಳತ್ತೆ ನಮ್ಗೆ? ಈ ಒಂದು ಭೂತಾಯಿನ ಪೇಷನ್ಸ್ ನ ತೋರ್ಸತ್ತೆ, ತಾಳ್ಮೆ ಅಂತ. ಅದೆಷ್ಟು ತಾಳ್ಮೆಯನ್ನ ತೋರಿಸ್ತಿದೆ ನಮ್ಮ ಕಡೆ ಅಂತ ಐ ವೇಟ್ ಅಂತ ಯೂಸ್ ಮಾಡಿದಾರಲ್ಲ, ಅದಲ್ಲೇ ನಮಗ್ ಗೊತ್ತಾಗತ್ತೆ. ಯು ಸೇ ಯು ಓನ್ ಮೀ, ನೀವೆಲ್ಲ ಮನುಷ್ಯರಿದಿರಲ್ಲ, ಇದರಲ್ಲಿ ಮನುಷ್ಯನ ರೆಫರ್ ಮಾಡ್ತಾ ಇದೆ. ನೀವೆಲ್ಲ ಮನುಷ್ಯರಿದಿರಲ್ಲ, ನೀವೇನ್ ಹೇಳ್ತೀರಾ? ನನ್ನನ್ನ ಅಂದ್ರೆ ಭೂತಾಯಿನ ನಾನೇ ಓನ್ ಮಾಡ್ತೀನಿ, ಅದ್ರ ಮೇಲೆ ನಂದೇ ಅಥಾರಿಟಿ ಇದೆ ಅಂತ ನೀವು ಹೇಳ್ತೀರಾ. ಆದ್ರೂನು ನಾನು ನನ್ನ ಪೇಷನ್ಸ್ ಅನ್ನ ನಿಮಗೆ ತೋರಿಸ್ತಿದ್ದೀನಿ, ಆದ್ರೂ ನನಗೆ ಪೇಷನ್ಸ್ ಇದೆ ಅಂತ. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ? ನಾನೇ ಭೂತಾಯಿ. ಆಯ್ತಾ? ನೀವೆಲ್ಲ ಈ ಎಲ್ಲ ಜನತೆಗಳು ಏನಿದೆ ಅವರೆಲ್ಲ ಏನಂತ ಇದ್ದಾರೆ? ನಾನೇ ನಿಮ್ಮನ್ನ ಓನ್ ಮಾಡ್ತೀನಿ. ನಾವು ಮನುಷ್ಯರಾಗಿ ಹೇಗೆ ಒಂದು ನಮ್ಮ ಭೂತಾಯಿ ಮೇಲೆ ಆ ಒಂದು ಅಥಾರಿಟಿನ ತೋರಿಸ್ತೀವಲ್ಲ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೂ ಏನಿದೆ, ಪೇಷನ್ಸ್ ಇಂದ ನಾನು ಕಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ದ ಲ್ಯಾಂಡ್ ಅಂತ ಇಲ್ಲಿ ಏನ್ ರೆಫರ್ ಮಾಡ್ತಾ ಇದ್ದಾರಲ್ಲ, ಇದು ಸ್ಪೀಕರ್ಸ್ ವಾಯ್ಸ್ ಆಫ್ ದ ಪೋಯಮ್. ಈ ಲ್ಯಾಂಡ್ ಏನಿದೆ, ನಮ್ಮ ಭೂತಾಯಿ ಏನಿದೆ, ಅದೇ ಇದರ ಸ್ಪೀಕರು. ಈ ಒಂದು ಪದ್ಯದ ಸ್ಪೀಕರು ಅಥವಾ ವಾಯ್ಸ್ ಏನು, ಅದು ನಮ್ಮ ಭೂತಾಯಿ, ಲ್ಯಾಂಡ್. ಓಕೆನಾ? ಓನ್ ಅಂದ್ರೆ ಏನು? ನಾವು ಒಂದನ್ನ ಪೊಸೆಸ್ ಮಾಡೋದು. ಅರ್ಥ ಆಯ್ತಾ? ಇದೆಲ್ಲ ನಿಮ್ಮ ಗ್ಲಾಸರಿಯಲ್ಲಿ ಕೊಟ್ಟಿರುವಂತಹ ಒಂದು ಪದಗಳು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಿಕಾಸ್ ಎಕ್ಸಾಮ್ಗೆ 1 ಮಾರ್ಕ್ ಕೇಳೋ ಚಾನ್ಸಸ್ ಇದೆ. ಸೊ ಇವಾಗ ಮುಂದೆ ನೋಡೋಣ ಬನ್ನಿ. ಯು ಶೌಟ್, ನೀವ್ ಕಿರ್ಚ್ತೀರಾ. ಐ ಲೈ ಪೇಷಂಟ್, ನಾನು ಪೇಷಂಟ್ ಆಗಿರ್ತೀನಿ. ಯಾವುದೇ ರೀತಿಯಾದ ಒಂದು ತಾಳ್ಮೆನ ಕಳ್ಕೊಳ್ಳಲ್ಲ. ನೀವ್ ಏನೇ ಮಾಡಿದ್ರು ನಾನು ಆ ತಾಳ್ಮೆನ ಇಟ್ಕೊಂಡಿರ್ತೀನಿ. ನೀವ್ ನಿಮ್ಮ ಅಥಾರಿಟಿನ ತೋರಿಸ್ತೀರಾ, ನಾನ್ ಪೇಷಂಟ್ ಆಗಿರ್ತೀನಿ. ನೀವ್ ಕಿರ್ಚ್ತೀರಾ, ನಾನು ಪೇಷಂಟ್ ಆಗಿರ್ತೀನಿ ಅಂತ ಏನ್ ಹೇಳ್ತಾ ಇರೋದು? ಈ ಪದ್ಯದ ಸ್ಪೀಕರ್ ಭೂತಾಯಿ ಹೇಳ್ತಿರೋದು. ಯು ಬೈ ಮೀ, ನೀವು ನನ್ನನ್ನ ಕೊಂಡ್ಕೊಂತೀರಾ. ಕರೆಕ್ಟ್ ಅಲ್ವಾ? ಲ್ಯಾಂಡ್ ನ ನಾವು ಕೊಂಡ್ಕೊಂತೀವಿ, ಅದ್ರ ಮೇಲೆ ನಮ್ಗೆ ಏನ್ ಬೇಕಾದ್ರೂ ನಾವು ಮಾಡ್ಕೊಂತೀವಿ. ಐ ವೇಟ್, ನಾನು ಕಾಯ್ತಾ ಇರ್ತೀನಿ. ವಿತ್ ಮಡಿ ಹೋಲ್ಸ್ ಅಂಡ್ ಕಾರ್ ಲಾಟ್ ಐಸ್ ಐ ಸ್ಟೇರ್. ಆಯ್ತಾ? ಸ್ಟೇರ್ ಅಂದ್ರೆ ಏನು? ಹಿಂಗೆ ನೋಡೋದು. ಒಂದು ಪಾಯಿಂಟ್ನೇ ನಾವು ಗುರಾಯಿಸ್ಕೊಂಡು ನೋಡ್ತೀವಲ್ಲ, ಆವಾಗ ಗುರಾಯಿಸಿದಾಗ ಆ ಒಂದು ರೀತಿಯಾದ ಅಟೆನ್ಷನ್ ನಾವು ನೀಡ್ತೇವೆ. ಕರೆಕ್ಟ್ ಅಲ್ವಾ? ನಾವು ಯಾವ್ದ್ರ ಮೇಲಾದ್ರೂ ಸ್ಟೇರ್ ಮಾಡಿದ್ರೆ ಅದನ್ನ ನಾವು ಕಂಪ್ಲೀಟ್ ಆಗಿ ನೋಟಿಸ್ ಮಾಡ್ತೀವಿ. ಇಲ್ಲಿ ಲ್ಯಾಂಡ್ ಏನಂತ ಇದೆ?
ಐ ಸ್ಟೇರ್, ಪೇಷನ್ಸ್ ಇಂದ ಕಾಯ್ತಾ ಇದ್ದಾರೆ. ಅದರ ಜೊತೆಗೆ ಭೂತಾಯಿ ಸ್ಟೇರ್ ಕೂಡ ಮಾಡ್ತಾ ಇದೆ ನಮ್ಮನ್ನ. ಸೊ ಇವಾಗ ಕಾರ್ ಲಾಟ್ ಐಸ್ ಅಂತ ಇಲ್ಲಿ ಹಾಕಿದಾರಲ್ಲ, ಏನದು ನೋಡೋಣ ಬನ್ನಿ. Extraordinary tools of perception as if the earth were staring with the lights of the car parked on it. ಸೊ ಇಲ್ಲಿ ಒಂದು ಕಾರ್ ಇದೆ, ಓಕೆನಾ. ಇಲ್ಲಿ ಕಾರಲ್ಲಿ ಇಲ್ಲೊಂದು ಲೈಟ್ಸ್, ಹೆಡ್ಲೈಟ್ಸ್ ಅಂತ ಹಾಕಿರ್ತಲ್ಲ, ಈ ಹೆಡ್ಲೈಟ್ಸು ಒಂದು ಕಡೆ ಫೋಕಸ್ ಆಗುತ್ತೆ, ಕರೆಕ್ಟಾ. ಆ ಒಂದು ಫೋಕಸ್ ತರ ಕಂಪೇರ್ ಮಾಡ್ತಾ ಇದ್ದಾರೆ ಈ ಭೂತಾಯಿನ. ನಾವ್ ಏನೇ ಮಾಡಿದ್ರು ಆ ಕಣ್ಣುಗಳಿರತ್ತಲ್ಲ ಕಾರಲ್ಲಿ, ಆ ಫೋಕಸ್ ಆಗ್ತಿರುವಂತಹ ಒಂದು ಲೈಟ್, ಅದೇ ರೀತಿಲಿ ಅಷ್ಟೇ ಫೋಕಸ್ ಅಲ್ಲಿ ನಮ್ಮ ಭೂತಾಯಿ ಕೂಡ ನಾವು ಮಾಡೋದನ್ನೆಲ್ಲ ನೋಡ್ತಾ ಇದ್ದಾರೆ. ಏನ್ ಮಾಡೋದು, ನಾವ್ ಹೇಗೆ ಅದನ್ನ ಖರೀದಿ ಮಾಡ್ತೀವಿ, ಮತ್ತೆ ಹೇಗೆ ಅದ್ರಲ್ಲಿ ನಮಗ್ ಬೇಕಾದಂಗೆ ಮಡ್ಡಿ ಹೋಲ್ಸನ್ನ ನಮ್ಗೆ ಹೆಂಗ್ ಬೇಕೋ ಹಂಗೆ ಡಿಗ್ ಮಾಡ್ತೀವಲ್ಲ, ಅದನ್ನ ಪೇಷನ್ಸ್ ಇಂದ ಮತ್ತೆ ಕಾನ್ಸಂಟ್ರೇಷನ್ ಇಂದ ನೋಡ್ತಾ ಇದೆ. ಯಾವ್ದ್ರ ತರ, ಜಸ್ಟ್ ಲೈಕ್ ಹೌ ಈ ಕಾರ್ಗೆ ಕಣ್ಗಳಿರುತ್ತಲ್ಲ ಲೈಟ್ಸು, ಅದ್ ಹೇಗೆ ಒಂದ್ ಕಡೆ ಫೋಕಸ್ ಮಾಡತ್ತಲ್ಲ, ಅದೇ ರೀತಿಲಿ ಭೂತಾಯಿ ಕೂಡ ನಮ್ಮನ್ನ ನೋಟಿಸ್ ಮಾಡ್ತಾ ಇದೆ. ಅರ್ಥ ಆಯ್ತಾ? ಸೊ ಇವಾಗ ತನಕ ನಮ್ಗೆ ಏನ್ ಗೊತ್ತು, ಲ್ಯಾಂಡ್ ಎಷ್ಟು ಪೇಷನ್ಸ್ ತೋರ್ಸತ್ತೆ, ಎಷ್ಟು ನಮ್ಮನ್ನ ತಡೆಯತ್ತೆ, ನಾವು ಮಾಡೋದನ್ನೆಲ್ಲ ನೋಡ್ಕೊಂಡು ಸಹಿಸತ್ತೆ, ಪ್ಲಸ್ ಎಷ್ಟು ಫೋಕಸ್ಡ್ ಆಗಿ ನಮ್ಮನ್ನ ಅಬ್ಸರ್ವ್ ಮಾಡತ್ತೆ ಅಂತ. ಓಕೆ, ದೆನ್ someone tickles me, plants life, ಫ್ರೂಟ್, ಗ್ರಾಸ್, ಟ್ರೀಸ್. ಸೊ ಇಲ್ಲಿ ಏನಂತ ಇದ್ದಾರೆ, ಆಮೇಲೆ ಏನಾಗುತ್ತೆ, ಯಾರೋ ಒಬ್ರು ನನ್ನನ್ನು ಟಿಕ್ಕಲ್ ಮಾಡ್ತಾರೆ. ಯಾವಾಗ ಟಿಕ್ಕಲ್ ಆಗುತ್ತೆ ಲ್ಯಾಂಡ್ಗೆ, ನಾವು ಅದನ್ನ ಅಗದ್ಬಿಟ್ಟು ಒಂದು ಮರನ ನೆತ್ತೀವಲ್ವಾ, ಅಥವಾ ಒಂದು ಗಿಡನ ಹಾಕ್ತಿವಲ್ಲ, ಅದು ಅದಕ್ಕೆ ಟಿಕ್ಕಲ್ ಆಗುತ್ತೆ. ಸೊ ನಾವು ಇಲ್ಲೊಂದು ರೀತಿಯಾದ ಪಾಸಿಟಿವಿಟಿನೂ ಹೇಳ್ತಾ ಇದ್ದಾರೆ. ಬಟ್ ಇದು ಯಾವ ರೀತಿಯಾದ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡುತ್ತೆ, ಒಂದು ನಾವು ಮರನ ನೆತ್ತಿದಾಗ ಅಥವಾ ಒಂದು ಗಿಡನ ನೆತ್ತಿದಾಗ ಅದರಿಂದ ಬರುವಂತಹ ಒಂದು ಫ್ರೂಟ್ ಆಗಿರ್ಲಿ, ಒಂದು ಹಣ್ಣಾಗಿರ್ಲಿ, ಮತ್ತೆ ಒಂದು ಫ್ಲವರ್ ಆಗಿರ್ಲಿ, ಅದೆಲ್ಲ ವಾಪಸ್ ಲ್ಯಾಂಡು ನಮಗೆ ಕೊಡ್ತಾ ಇದೆ. ಅರ್ಥ ಆಯ್ತಾ? ಇದು ಅದರ ರೆಸಿಲಿಯನ್ಸ್ ನ ಕೂಡ ತೋರ್ಸತ್ತೆ. ಅಂಡ್ ಈ ಒಂದು ಲ್ಯಾಂಡ್ ಏನಿದೆ ಅದು ನಮ್ಗೆ ಎಷ್ಟು ಸುಖವನ್ನ ನೀಡ್ತಿದೆ ಅಂತ ಈ ಒಂದು ಲೈನ್ಸ್ನ ಮೂಲಕ ಹೇಳ್ತಾ ಇದ್ದಾರೆ. ಚಿಲ್ಡ್ರನ್ ಡಾನ್ಸ್, ಸಮ್ವನ್ ಸಿಂಗ್ಸ್. ಈ ಒಂದು ಲ್ಯಾಂಡಿನ ಮೇಲೆ ಅದು ನಾವು ಅದಕ್ಕೆ ಏನು ಒಳ್ಳೇದು ಮಾಡ್ತೀವಲ್ವಾ, ಅದಷ್ಟೇ ಒಳ್ಳೇದು ನಮಗೆ ವಾಪಸ್ ಮಾಡತ್ತೆ. ಅದರ ಜೊತೆಗೆ ಮಕ್ಕಳೆಲ್ಲ ಓಡಾಡ್ಕೊಂಡು ಆಗ್ತಿರ್ತಾರೆ, ಆಮೇಲೆ ಜನಗಳು ಹಾಡ್ತಿರ್ತಾರೆ. ಸೊ ನಮ್ಗೆ ಹೆಂಗ್ ಬೇಕೋ ಹಂಗೆ ಈ ಒಂದು ಲ್ಯಾಂಡ್ ಮೇಲೆ ನಾವು ಬದುಕ್ತೀವಿ. ಅಂಡ್ ಎಷ್ಟು ಖುಷಿ ಈ ಲ್ಯಾಂಡ್ ನಮಗೆ ನೀಡ್ತಾ ಇದೆ. ಟಿಕ್ಕಲ್ಸ್ ಅಂದ್ರೆ ಇಲ್ಲಿ ಟಿಕ್ಕಲ್ ಅಂತ ಏನ್ ರೆಫರ್ ಮಾಡಿದ್ದಾರೆ, ಇದು ಅಗ್ಯೋದು, ಫ್ಲೋ ಮಾಡೋದು. ಅರ್ಥ ಆಯ್ತಾ? ನಾವ್ ಹೇಗೆ ಆ ಒಂದು ಲ್ಯಾಂಡ್ ನ ಫ್ಲೋ ಮಾಡ್ತೀವಲ್ಲ, ಅದರಿಂದ ಏನಾಗತ್ತೆ, ನಮ್ಗೆ ಆ ಲ್ಯಾಂಡ್ಗೆ ಒಂಥರ ಟಿಕ್ಲಿಶ್ ಆಗಿ ಫೀಲ್ ಆಗುತ್ತೆ. ಅಂಡ್ ನಾವೇನ್ ಮಾಡ್ತೀವಿ, ಪ್ಲಾಂಟ್ ಲೈಫ್ ನ ಹಾಕ್ತಿವಿ, ಆ ಪ್ಲಾಂಟ್ ಇಂದ ನಮ್ಗೆ ಪಾಸಿಟಿವ್ ಆಗಿ ಸಿಗುತ್ತೆ. ಅಂಡ್ ಈ ಲ್ಯಾಂಡ್ ಏನಿದೆ ಸಾಕಷ್ಟು ಆಪರ್ಚುನಿಟೀಸ್ ನ ನೀಡುತ್ತೆ ನಮ್ಮ ಮಕ್ಳಿಗೆ ಡಾನ್ಸ್ ಮಾಡೋದಿಕ್ಕೆ, ಹಾಡೋದಿಕ್ಕೆ, ನಮ್ಗೆ ಹೆಂಗ್ ಬೇಕೋ ಹಂಗೆ ಬದುಕಕ್ಕೆ. ನಮ್ ಲೈಫಲ್ಲಿ ಎಷ್ಟು ಖುಷಿ ಇದನ್ನ ನೀಡ್ತಾ ಇದೆ ಲ್ಯಾಂಡ್. ಬಟ್ ವಾಪಸ್ ಅದಕ್ಕೆ ಏನ್ ಸಿಗತ್ತೆ, ಅದಕ್ಕೂ ಕೂಡ ನಾವು ಖುಷಿ ಕೊಡ್ತಿದೀವ ಮಕ್ಳೇ? ನೋಡೋಣ ಇವಾಗ ಲ್ಯಾಂಡ್ಗೆ ಏನ್ ಅನ್ಸತ್ತೆ, ನಮ್ಮ ಭೂತಾಯಿಗೆ ಏನ್ ಅನ್ಸುತ್ತೆ. ಯು ಕಮ್ ವಿತ್ ಗನ್ಸ್, ಅ ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮೀ ನಾವ್. ಚೋಕ್ ಅಂದ್ರೆ ಏನು, ಸಫಕೇಟ್ ಮಾಡೋದು. ಯಾರೋ ಬಂದ್ಬಿಟ್ಟು ನಮ್ ಕತ್ತನ್ನ ಹಿಂಗ್ ಹಿಡ್ಕೊಂಡ್ಬಿಟ್ರೆ ನಮ್ಗೆ ಹೆಂಗ್ ಅನ್ಸತ್ತೆ, ಉಸಿರಾಡಕ್ಕಾಗತ್ತಾ? ಇಲ್ಲ. ಮೂಗ್ ಮುಚ್ಬಿಟ್ರೆ ಹೆಂಗ್ ಅನ್ಸತ್ತೆ, ಉಸಿರಾಡಕ್ಕಾಗತ್ತಾ? ಇಲ್ಲ. ಚೋಕ್ ಆಗತ್ತೆ, ಕರೆಕ್ಟಾ? ನಮ್ಗೆ ಸಫಕೇಟ್ ಆಗತ್ತೆ, ನಮ್ಗೊಂದ್ ರೀತಿಯಾದ ಆಂಗ್ಸೈಟಿ ಸ್ಟಾರ್ಟ್ ಆಗತ್ತೆ. ಅದನ್ನೇ ನಾವು ನಮ್ಮ ಲ್ಯಾಂಡ್ಗೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಯು ಕಮ್ ವಿತ್ ಗನ್ಸ್, ಅ ಚೈನ್ ಲಿಂಕ್ ನೆಕ್ಲೆಸ್ ಚೋಕ್ಸ್ ಮೀ ನಾವ್. ಚೈನ್ ಲಿಂಕ್ ನೆಕ್ಲೆಸ್ ಅಂದ್ರೆ ಫೆನ್ಸ್ ಮಕ್ಳೆ. ಇಲ್ಲಿ ನೋಡ್ತಿದ್ದೀರಲ್ಲ ಹೇಗೆ ನಾವೊಂದು ನಮ್ಮ ಲ್ಯಾಂಡ್ ಮೇಲೆ ಫೆನ್ಸಸ್ ನ ಹಾಕ್ತಿವಿ. ಈ ಫೆನ್ಸಸ್ ಏನ್ ಮಾಡ್ತಾ ಇದೆ, ಇಲ್ಲಿ ನೋಡಿ ಒಂದ್ ಮರನ, ಆ ಮರನ ಸಫಕೇಟ್ ಮಾಡ್ತಾ ಇದೆ. ಯಾವುದೇ ರೀತಿಯಾದ ಖುಷಿನ ನಾವು ನೀಡ್ತಿಲ್ಲ. ಅರ್ಥ ಆಯ್ತಾ? ನಮಗ್ ಬೇಕಾದಾಗ ನಾವು ಒಂದ್ ಮರನ ಕಡಿತೀವಿ, ಒಂದ್ ನೆತ್ತೀವಿ, ನಮ್ಗೆ ಹೆಂಗ್ ಬೇಕೋ ನಾವ್ ಅದನ್ನ ಉಪಯೋಗಿಸ್ತೀವಿ. ಆದ್ರೆ ಲ್ಯಾಂಡ್ ಏನ್ ಮಾಡುತ್ತೆ, ಯಾವಾಗ್ಲೂ ಪಾಸಿಟಿವ್ ಆಗಿರುವುದನ್ನ ನಮಗ್ ವಾಪಸ್ ನೀಡುತ್ತೆ. ಬಟ್ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಆ ಒಂದು ಲ್ಯಾಂಡ್ ನ ನಾವು ಸಫಕೇಟ್ ಮಾಡ್ತಾ ಇದೀವಿ. ಹೆಂಗೆ, ಚೈನ್ ಲಿಂಕ್ ನೆಕ್ಲೆಸ್ ಅಂತ ಏನಿದೆ ಅದು ಈ ಫೆನ್ಸ್ ಗೆ ರೆಫರ್ ಆಗ್ತಾ ಇದೆ. ಇಲ್ಲಿ ಫೆನ್ಸ್ ನೋಡ್ತಿದ್ದೀರಲ್ಲ, ಒಳ್ಳೆ ಚೈನ್ ಲಿಂಕ್ ಅಲ್ಲಿ ಮಾಡಿರುವಂತಹ ಒಂದು ಹಾರದ ತರ ಇದೆ. ಅದನ್ನ ಹಾಕಿ ನಾವ್ ಈ ಲ್ಯಾಂಡ್ ನ ಸಫಕೇಟ್ ಮಾಡ್ತಾ ಇದೀವಿ, ಅದನ್ನ ಗ್ರೋ ಆಗೋದಿಂದ ನಿಲ್ಲಿಸ್ತಿದೀವಿ.
ಅರ್ಥ ಆಯ್ತಾ? ಸೊ ಆ ಲ್ಯಾಂಡ್ ನಮ್ಗೆ ಎಷ್ಟೇ ಪಾಸಿಟಿವ್ ಮಾಡಿದ್ರು ನಾವು ಅದಕ್ಕೆ ನೆಗೆಟಿವಿಟಿನ ಕೊಡ್ತಾ ಇದೀವಿ, ಅದಕ್ಕೆ ನಾವು ಒಳ್ಳೇದನ್ನ ಮಾಡ್ತಿಲ್ಲ, ಅಷ್ಟು ನೋವು ಕೊಡ್ತಾ ಇದೀವಿ ಅಂತ ಲ್ಯಾಂಡ್ ಇಲ್ಲಿ ನಮ್ಗೆ ಹೇಳುತ್ತೆ. ಐ ವೇಟ್, ಇದೆಲ್ಲ ಆದ್ರೂ ನಾನು ಕಾಯ್ತೀನಿ. ಆ ಒಂದು ಪೇಷನ್ಸ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಒಂದು ಲ್ಯಾಂಡು ನಮ್ಮ ಕಡೆ ಒಂದು ಪೇಷನ್ಸ್ನ ತೋರ್ಸತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಐ ವೇಟ್, ಯು ಕ್ಯಾನ್ ನಾಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಇಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ ಅಲ್ಲ, ಅದು ಇದರ ರೆಸಿಲಿಯನ್ಸ್ನ ತೋರ್ಸತ್ತೆ. ಆ್ಯಂಡ್ ಹೇಗೆ ಅದು ಹೇಳ್ತಾ ಇದೆ, ನೀವೇನೇ ಮಾಡಿದ್ರು ನನ್ನ ಒಂದು ಭೂತಾಯಿಯ ಮೇಲೆ, ನನ್ನ ಮೇಲೆ, ಈ ಭೂತಾಯಿಯ ಮೇಲೆ ನೀವು ಯಾವುದೇ ರೀತಿ ಫೆನ್ಸ್ನ ಹಾಕಕ್ಕಾಗಲ್ಲ, ನನ್ನ ಒಂದು ಗ್ರೋತ್ನ ನೀವು ತಡೆಯೋದಿಕ್ ಆಗಲ್ಲ. ನೀವು ಎಷ್ಟೇ ನನ್ನ ಮೇಲೆ ನೆಗೆಟಿವ್ ಆಗಿ ಮಾಡಿ, ನಾನು ಅಷ್ಟೇ ಸ್ಟ್ರಾಂಗ್ ಆಗಿ ಎದ್ದು ಬರ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಲಾಸ್ಟ್ ಲೈನ್ ಏನಂತ ಇದ್ದಾರೆ, ಐ ಆಮ್ ದ ಲ್ಯಾಂಡ್, ನಾನು ಭೂತಾಯಿ, ನಾನು ಕಾಯ್ತೀನಿ. ಐ ಆಮ್ ದ ಲ್ಯಾಂಡ್, ಐ ವೇಟ್ ಅಂದ್ರೆ ನಾನು ಭೂತಾಯಿ, ನಾನು ಕಾಯ್ತೀನಿ. ಸೊ ಈ ಒಂದು ಪರ್ಸಾನಿಫಿಕೇಶನ್ನ ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನಮ್ಮ ಪೋಯೆಟು ಅವರ ಒಂದು ಮೆಸೇಜ್ನ ತಲುಪಿಸ್ತಾ ಇದ್ದಾರಲ್ಲ, ಹೇಗೆ ನಮ್ಮ ಭೂತಾಯಿ ನಮಗೆಲ್ಲ ಪಾಸಿಟಿವನ್ನ ನೀಡುತ್ತೆ, ಬಟ್ ನಾವು ಅದಕ್ಕೆ ಅಷ್ಟೇ ಅಪಾಯವನ್ನ ಮಾಡ್ತಾ ಇದ್ದೀವಿ. ಆದರೂ ಭೂತಾಯಿ ಪೇಷನ್ಸು ಮತ್ತೆ ರೆಸಿಲಿಯನ್ಸ್ನ ನಮ್ಮ ಕಡೆ ತೋರ್ಸತ್ತೆ. ಸೊ ಎಷ್ಟು ಒಂದು ಪುಟ್ಟವಾದಂಥ ಪದ್ಯ ಆಗಿರ್ಬೋದು, ತುಂಬಾ ಒಂದು ಸಿಂಪಲ್ ಆಗಿರ್ಬೋದು ಅರ್ಥ ಆಗಕ್ಕೆ, ಬಟ್ ಮೆಸೇಜಿಂಗ್ ಎಷ್ಟು ಕರೆಕ್ಟ್ ಆಗಿದೆ ಅಲ್ಲ ಮಕ್ಕಳೇ. ನಾವು ಅದನ್ನ ಬೈ ಮಾಡ್ತೀವಿ, ಸೆಲ್ ಮಾಡ್ತೀವಿ, ನಮಗೆ ಬೇಕಾದಂಗೆ ಅದನ್ನ ಅಗಿತೀವಿ, ಅದನ್ನ ಚೇಂಜ್ ಮಾಡ್ತೀವಿ, ಫೆನ್ಸ್ ಹಾಕ್ತೀವಿ, ನಮ್ಗೆ ಹೆಂಗ್ ಬೇಕೋ ನಮ್ಮ ಅನುಕೂಲದ ಪ್ರಕಾರ ಈ ಒಂದು ಭೂತಾಯಿನ ಯೂಸ್ ಮಾಡ್ಕೊಂತೀವಿ. ಬಟ್ ಆ ಭೂತಾಯಿ ಅಟ್ ದಿ ಎಂಡ್ ಆಫ್ ದ ಡೇ ಏನ್ ಮಾಡುತ್ತೆ, ಪೇಷನ್ಸ್ ಇಂದ ನಾವು ಮಾಡೋದನ್ನೆಲ್ಲ ತಡೆದ್ಬಿಟ್ಟು ತಿರ್ಗಾ ಮತ್ತೆ ವಾಪಸ್ ಬೆಸ್ಟ್ ಆಗಿ ಬರುತ್ತೆ ಅಂಡ್ ನಮಗೆ ಪಾಸಿಟಿವ್ ಅನ್ನೇ ಮಾಡುತ್ತೆ. ಓಕೆನಾ? ಸೊ ಇವಾಗ ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ನೋಡೋಣ. ಸೊ ನಾನ್ ಹೇಳ್ದಂಗೆ ಪ್ರತಿ ಒಂದು ಲೈನು ತುಂಬಾ ಮುಖ್ಯ ಮಕ್ಕಳೇ. ನಾ ಮುಂಚೆ ಕೂಡ ಹೇಳಿದ್ದೀನಿ ನಿಮ್ಗೆ, ಪ್ರತಿ ಒಂದು ಲೈನ್ ನ ನಿಮ್ಗೆ ಎಕ್ಸ್ಟ್ರಾಕ್ಟ್ ಗೆ ಕೇಳ್ಬೋದು. ಅರ್ಥ ಆಯ್ತಾ? ಒಂದ್ ಲೈನ್ ಕೊಟ್ಬಿಟ್ಟು 3 ಕ್ವೆಶ್ಚನ್ ಕೊಟ್ಟು 3 ಮಾರ್ಕ್ಸ್ ತುಂಬಾ ಈಸಿಯಾಗಿ ಬರುತ್ತೆ. ನಾನು ಲೈನ್ ಟು ಲೈನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋನ ನೀವು ನೋಡಿದ್ರೆ ಪ್ರತಿ ಒಂದು ಲೈನ್ ನ ನೀವು ಆನ್ಸರ್ ಮಾಡ್ಬೋದು ಅಂಡ್ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಅಂತೂ ತುಂಬಾ ಈಸಿ ಆಗುತ್ತೆ. ಓಕೆ, ಯು ಸೇ ಯು ಓನ್ ಮೀ, ಐ ವೇಟ್. ನೀವ್ ಹೇಳ್ತೀರಾ ನೀವು ನನ್ನನ್ನ ಓನ್ ಮಾಡ್ತೀರಾ ಅಂತ. ಯು ಪೊಸೆಸ್ ಮೀ, ಓನ್ ಮೀ ಅಂದ್ರೆ ಪೊಸೆಸ್ ಮೀ, ಬಟ್ ಐ ವೇಟ್ ಅಂದ್ರೆ ಪೇಷನ್ಸ್ ಇಂದ ನಾನು ಕಾಯ್ತೀನಿ. ಹೂ ಇಸ್ ದ ಸ್ಪೀಕರ್? ಇಲ್ಲಿ ಸ್ಪೀಕರ್ ಯಾರು? ನಮ್ಮ ಮದರ್ ಅರ್ತ್. The speaker is the personified Mother Earth. ಅರ್ಥ ಆಯ್ತಾ? ಸೆಕೆಂಡ್ ಕ್ವೆಶ್ಚನ್, who does you refer to? ನಾನು ಎಕ್ಸ್ಪ್ಲೇನ್ ಮಾಡಿದಾಗಲೇ ನಿಮ್ಗೆ ಹೇಳಿದ್ದೆ, ಯು ಅಂದ್ರೆ ನಮ್ಮ ಜನಗಳು, ನಮ್ಮ ಮ್ಯಾನ್ ಕೈಂಡ್. ನೋಡೋಣ, ಯು ರೆಫರ್ಸ್ ಟು ದ ರೀಡರ್ಸ್. ಯಾರು ಓದ್ತಿರೋದು? ನಾವುಗಳೇ ಅಲ್ವಾ, ಜನರೇ ಅಲ್ವಾ. who represents human kind. Specifically the people who destroy earth. ಇಲ್ಲಿ ಮನುಷ್ಯರಿಗೆ ರೆಫರ್ ಮಾಡ್ತಾ ಇದ್ದಾರೆ. ಸ್ಪೆಸಿಫಿಕ್ಲಿ ಯಾರಿಗೆ? ಯಾರು ನಮ್ಮ ಭೂತಾಯಿಯನ್ನ ನಾಶ ಮಾಡ್ತಾರಲ್ಲ ಅವರಿಗೆ ರೆಫರ್ ಮಾಡ್ತಾ ಇದ್ದಾರೆ. ವಾಟ್ ಡಸ್ ಐ ವೇಟ್? ಇಲ್ಲಿ ಐ ವೇಟ್ ಅಂತ ಇದೆಯಲ್ಲ, ಅದು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? ಇಂಡಿಕೇಟ್ ಇನ್ ದ ಕಾಂಟೆಕ್ಸ್ಟ್. The poet uses I wait to indicate that the earth, like a mother, waits and tolerates the violations around her. Waits and tolerates ಅಂದ್ರೆ ನಾನು ಇವಾಗಲೂ ಹೇಳಿದ್ದೀನಲ್ಲ, ಪೇಷನ್ಸ್ ನ ತೋರ್ಸತ್ತೆ ನಮ್ಮ ಕಡೆ. ವೈಲೇಷನ್ಸ್ ಅಂದ್ರೆ ನಾವ್ ಏನೇ ಕೆಟ್ಟದ್ದು ಮಾಡ್ತೀವಲ್ಲ, ಅದ್ರ ಅಗೇನ್ಸ್ಟ್ ಮಾಡ್ತೀವಲ್ಲ, ಒಂದು ತಾಯಿಯ ತರ ಈ ಭೂತಾಯಿ ಅದನ್ನೆಲ್ಲ ಸಹಿಸ್ಕೊಂಡು ಕಾಯತ್ತೆ. It emphasizes the quality of patience shown by the earth. The earth is waiting patiently for humankind to realize its wrongdoings. So ಅದು ಪೇಷಂಟ್ ಆಗಿ ಕಾಯ್ತಾ ಇದೆ. ನಾವು ಹೇಗೆ ಜನತೆ, ನಮ್ಮ ಜನರೇನಿದ್ದಾರೆ ಕೆಟ್ಟದನ್ನ ಮಾಡ್ತೀವಲ್ಲ ಅದನ್ನ ರಿಯಲೈಸ್ ಮಾಡೋದಕ್ಕೆ. ಸೊ ಇದೇನಿದೆ, ಇದು 3 ಪ್ರಶ್ನೆಗೂ ಆನ್ಸರು. ನಿಮ್ಮ ಎಕ್ಸಾಮ್ ಅಲ್ಲಿ ಎ ಅಂತ ಹಾಕ್ಬಿಟ್ಟು ಆನ್ಸರ್ ಬರಬೇಕು, ಬಿ ಆನ್ಸರು, ಸಿ ಆನ್ಸರು. 3 ಕರೆಕ್ಟ್ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಪಡೆಯೋದ್ರಿಂದ ಯಾರು
ತಡೆಯಕ್ಕಾಗಲ್ಲ. ಸೊ ನಿಮ್ಮ ಒಂದು ಪೊಯೆಟ್ರಿಯಿಂದ ಮಕ್ಕಳೇ ಸಾಕಷ್ಟು ಸತಿ ಸಮ್ಮರಿನ ಬರೀರಿ ಅಂತಾರೆ. 4 ಮತ್ತೆ 3 ಅಂಕಗಳಿಗೆ ಕೇಳಿರುವಂತಹ ಪ್ರಶ್ನೆಗಳಿಗೆ ನೀವು ಈ ಒಂದು ಪದ್ಯದ ಸಮ್ಮರಿನ ತಿಳ್ಕೊಂಡಿದ್ರೆ ಸಾಕು, ಬಿಕಾಸ್ ಅದರಲ್ಲೇ ಎಲ್ಲ ಆನ್ಸರ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ರೈಟ್ ದ ಸಮ್ಮರಿ ಅಂದ್ರೆ ಸಾರಾಂಶವನ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಐ ಆಮ್ ದ ಲ್ಯಾಂಡ್ ಏನಿದೆ ಅದರ ಸಾರಾಂಶವನ್ನ ಬರೀರಿ ಅಂದ್ರೆ ಪೂರ್ತಿ ಒಂದು ಪದ್ಯದಲ್ಲಿ ಆ ಒಂದು ಸ್ಪೀಕರ್ ಏನಂತ ಇದ್ದಾರೆ, ಪೋಯೆಟ್ ಏನ್ ರೆಫರ್ ಮಾಡ್ತಾ ಇದ್ದಾರೆ ಅದರ ಸಾರಾಂಶವನ್ನ ಬರೀರಿ. ಆಯ್ತಾ? ದ ಪೋಯಮ್ ಐ ವೇಟ್ ಬೈ ಮರೀನಾ ಡೆ ಬೆಲಗೆಂತಾ is written from the first person perspective of the earth. The earth, specifically mother nature, ಇಲ್ಲಿ ನಮ್ಮ ಭೂಮಿ, specifically ಭೂತಾಯಿ, is personified and observes the activities of humankind. When people plow the land and plant seeds, the earth is pleased and rewards them with trees, fruits and flowers. This makes people happy and children sing, dance and play in joy. However, when people drill holes, bring guns and wage wars, it hurts the earth. When people build chain link fences and create borders, the earth observes and waits patiently for humans to realize that they cannot claim the land. The earth is saddened by the divisive actions of humans. ಸೊ ಯಾವಾಗ ನಾವು ಅದನ್ನ ಒಳ್ಳೇದ್ ಮಾಡ್ತೀವೋ ಅದು ಕೂಡ ನಮ್ಗೆ ಸಾಕಷ್ಟು ಒಳ್ಳೇದನ್ನ ಕೊಡುತ್ತೆ. ಬಟ್ ನಾವು ಅದಕ್ಕೆ ಯಾವಾಗ ಹರ್ಟ್ ಮಾಡ್ತೀವಲ್ವಾ ಆವಾಗ ಅದು ಪೇಷನ್ಸ್ ಇಂದ ತಡೆಯುತ್ತೆ. ಯಾಕೆ ತಡೆಯುತ್ತೆ? ಬಿಕಾಸ್ ಒಂದು ದಿನ ನಮಗೂ ರಿಯಲೈಸ್ ಆಗತ್ತೆ ಅಂತ ಅದು ತಡೆಯುತ್ತೆ. ಓಕೆನಾ? ಸೊ ಮುಂದೆ ನೋಡೋಣ ಮಕ್ಕಳೇ, ಫಿಗರ್ ಆಫ್ ಸ್ಪೀಚಸ್. ಐ ವೇಟ್, ಲೈ ಪೇಷಂಟ್, I stare, tickles me, chokes me, ಇದೆಲ್ಲ ಏನಿದೆ ಪರ್ಸಾನಿಫಿಕೇಶನ್. The use of me and I suggest a living being. ಸೊ ಇಲ್ಲಿ ನಾನು, ನಂದು ಅಂತ ಏನಿದೆ ಅದು ಒಂದು ಹ್ಯೂಮನ್ ಅಥವಾ ಲಿವಿಂಗ್ ಬೀಯಿಂಗ್ ನ ಸಜೆಸ್ಟ್ ಮಾಡ್ತಾ ಇದೆ. ದ ಸ್ಪೀಕರ್ ಹಿಯರ್ ಇಸ್ ದ ಇನ್ಆನಿಮೇಟ್ ಲ್ಯಾಂಡ್. ಸೊ ಇಲ್ಲಿ ನಾವು ಸ್ಪೀಕರ್ ಅಂತ ರೆಫರ್ ಮಾಡ್ತಿದ್ದೀವಲ್ಲ ಅದು ನಮ್ಮ ಭೂತಾಯಿ. ಅದಕ್ಕೆ ಒಂದು ನಾವು ಲಿವಿಂಗ್ ಬೀಯಿಂಗ್ ಅಂತ ಹೇಳ್ಬೋದಾ? ಓಕೆ, ವಿಚ್ ಇಸ್ ಪರ್ಫಾರ್ಮಿಂಗ್ ಆಲ್ ಹ್ಯೂಮನ್ ಆಕ್ಷನ್. ಸೊ ಆ ಒಂದು ಭೂತಾಯಿ ಏನಿದೆ, ನಾವು ಜನಗಳು ಹೇಗೆ ನಡ್ಕೊಂತೀವಲ್ಲ ಆ ರೀತಿಯಾದ ಆಕ್ಷನ್ಸ್ ನ ಅದು ಪರ್ಫಾರ್ಮ್ ಮಾಡ್ತಾ ಇದೆ. ವಿತ್ ಮಡಿ ಹೋಲ್ಸ್ ಅಂಡ್ ಕಾರ್ ಲಾಟ್ ಐಸ್ ಐ ಸ್ಟೇ. ಇದು ಒಂದು ಮೆಟಫರ್ ಮಕ್ಕಳೇ. The holes drilled in the earth and the car lots are compared to the eyes of the land through which the earth observes the action of the people. So ಈ ಒಂದು ಹೋಲ್ಸ್ ಏನಿದೆ ಮತ್ತೆ ಕಾರ್ ಲಾಟ್ ಐಸ್ ಏನಿದೆ ಅದು ಅದರ ಫೋಕಸ್ ನ ಡಿಪಿಕ್ಟ್ ಮಾಡ್ತಾ ಇದೆ. ಇದ್ರ ಥ್ರೂ ಏನಾಗ್ತಾ ಇದೆ, ನಾವ್ ಏನೇನ್ ಮಾಡ್ತೀವಲ್ಲ ಅದನ್ನೆಲ್ಲ ಲ್ಯಾಂಡು ಅಬ್ಸರ್ವ್ ಮಾಡ್ತಾ ಇದೆ. A chain link necklace, ಇದು ಕೂಡ ಒಂದು ಮೆಟಫರು. ಚೈನ್ ಲಿಂಕ್ ಫೆನ್ಸಸ್ ಏನಿದೆ built to create borders are compared to a necklace which is an accessory. ಸೊ ಈ ಒಂದು ಫೆನ್ಸಸ್ ನಾನು ತೋರಿಸಿದ್ನಲ್ಲ ಇದೇನಿದೆ ಅದು ನಾವೊಂದು ಬೌಂಡ್ರಿ ಅಥವಾ ಬಾರ್ಡರ್ ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದನ್ನ ನಾವು ಇಲ್ಲಿ ನೆಕ್ಲೆಸ್ಗೆ ಕಂಪೇರ್ ಮಾಡಿದ್ದಾರೆ. ಅದು ಒಂದು ಆಕ್ಸೆಸರಿ ಆಗುತ್ತೆ. ಆಯ್ತಾ? This emphasizes that creating borders suffocate the earth. ನಾವು ಈ ರೀತಿಯಾದ ಬಾರ್ಡರ್ಸ್ ನ ಕ್ರಿಯೇಟ್ ಮಾಡ್ತಿದೀವಲ್ಲ ಇದು ನಮ್ಮ ಅರ್ತ್ ನ ಸಫೋಕೇಟ್ ಮಾಡ್ತಾ ಇದೆ. I wait, epistrophe. This phrase is repeated several times to show patience of the land. I wait ಅನ್ನೋದೇನಿದೆ ಅದು ಸುಮಾರು ಸತಿ ರಿಪೀಟ್ ಮಾಡಿದ್ದಾರೆ. ಲಾಸ್ಟ್ ಅಲ್ಲಿ ಕೂಡ ಹೇಳ್ತಾರೆ I am the land, I wait ಅಂತ. ಇದು ಒಂದು ರೀತಿಯಾದ ಒಂದು ಎಂಫಸಿಸ್ ನ ಕ್ರಿಯೇಟ್ ಮಾಡ್ತಾ ಇದೆ. ಯಾವ್ದ್ರ ಮೇಲೆ? ಈ ಲ್ಯಾಂಡ್ ಹೇಗೆ ಒಂದು ಪೇಷನ್ಸ್ ನ ತೋರಿಸ್ತಿದೆ ಅಂತ ಅದರ ಮೂಲಕ ಹೇಳ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಈ ಒಂದು ಪದ್ಯದ ಎಕ್ಸ್ಪ್ಲನೇಷನ್ ಇಂದ ಅಂತ್ಯಕ್ಕೆ ಬಂದಿದ್ದೀವಿ. ಖಂಡಿತ ನಮ್ಮ ಪರೀಕ್ಷೆ ಚಾನೆಲ್ನ ಚೆಕ್ಔಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಮಕ್ಕಳೇ.
ಮತ್ತೆ ಈ ಒಂದು ವಿಡಿಯೋಯಿನ ಜೊತೆಗೆ ನಾವೊಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿದೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೆಳಗೆ. ಸೊ ಖಂಡಿತ ಅದನ್ನ ಕೂಡ ರೆಫರ್ ಮಾಡಿ. ಚೆನ್ನಾಗಿ ಓದ್ಕೊಳ್ಳಿ. ನಾನು ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಇನ್ನೊಂದು ಲೆಸನ್ ಜೊತೆ. ಟಾಟಾ, ಬಾಯ್ ಬಾಯ್.